ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆಯಿಂದಲೂ ಕೂಡ ಗನ್ ಅಲ್ಲಿ ಫೈರ್ ಮಾಡಲಾಗ್ತಿತ್ತು ಅನ್ನೋ ಆರೋಪ ಭರತ್ ರೆಡ್ಡಿ ಅವರ ಕಡೆಯವರು ಮಾಡ್ತಿದ್ದಾರೆ. ಇಲ್ಲ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಆಪ್ತನ ಬಳಿಯಲ್ಲೇ ಇದ್ದಿದ್ದು ಗನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಡೈರೆಕ್ಷನ್ ಇಂದ ಫೈರ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತಾ? ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದ ಆಗಿದೆಯೋ ಅಥವಾ ಅವ್ರ ಮನೆ ಕಡೆಗೆ ಫೈರ್ ಆಗಿದೆಯೋ ಅನ್ನೋದನ್ನ? ಮೇಡಮ್, ಅದರಲ್ಲಿ ಬ್ಯಾಲಿಸ್ಟಿಕ್ ಅಲ್ಲಿ 3 ತರ ಇದೆ. ಒಂದು ಎಕ್ಸ್ಟರ್ನಲ್, ಒಂದು ಇಂಟರ್ನಲ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂತ. ಎಕ್ಸ್ಟರ್ನಲ್, ನಾವು ಡಾಕ್ಟರ್ ಆಸ್ ಎ ಫೋರೆನ್ಸಿಕ್ ಎಕ್ಸ್ಪರ್ಟ್, ಆಸ್ ಎ ಡಾಕ್ಟರ್ ನಮ್ಗೆ ಬೇಕಾಗಿದ್ದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂದ್ರೆ ವೂಂಡ್ ಬ್ಯಾಲಿಸ್ಟಿಕ್ ಅಂತ. ಅದನ್ನ ನೋಡಿದ ಕೂಡ ನಾವು ಹೇಳ್ತೇವೆ ಇದು ಯಾವ ಆಂಗಲ್ ಇಂದ ಫೈರ್ ಆಗಿದೆ ಅಂತ. ಮೇಲಿಂದ ಫೈರ್ ಆಗಿದೆ, 90 ಡಿಗ್ರಿಯಲ್ಲಿ ಫೈರ್ ಆಗಿದೆ, ಕ್ರಾಸ್ ಫೈರ್ ಆಗಿದೆ, ಯಾವ್ದು ಎಲ್ಲದೂ ಗೊತ್ತಾಗ್ತದೆ. ಅದಕ್ಕೆ ನಾನು ನಿಮ್ಮ ಹತ್ರ ಅವಾಗ ಹೇಳಿದ ಒಂದು ಪಿಕ್ಚರ್ ತೋರಿಸಿದ್ರೆ ಸಾಕು, ವಿ ಕ್ಯಾನ್ ಟೆಲ್ ಇಟ್ ವೆದರ್ ಇಟ್ ಡಿಸ್ಟೆಂಟ್ ಶಾಟ್, ನಿಯರ್ ಶಾಟ್, ಇಂಟರ್ಮೀಡಿಯೇಟ್, ಯಾವ ಆಂಗಲ್ ಅಂತ. ಈಗ ಕೊಲೆ ಆಗದ ವ್ಯಕ್ತಿಯನ್ನು ಹೊರತುಪಡಿಸಿನೂ ಸರ್, ಈಗ ಆರೋಪ ಬರ್ತಿರೋದೇನು ಆತನ ಸಾವಾಯ್ತು ಸರಿಯೇ, ಬಟ್ ಈ ಫೈರಿಂಗ್ ಅನ್ನೋದೇನಿದೆ ಎರಡೂ ಕಡೆಯಿಂದ ಆಗ್ತಾ ಇತ್ತು ಅನ್ನೋದು ಒಬ್ರು ವಾದ. ಇಲ್ಲ ಬಂದಿದ್ದು ಹೊರಗಡೆಯಿಂದ ಮನೆ ಒಳಗೆ ಅನ್ನೋದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಆರೋಪ. ಕ್ಯಾನ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಫೈಂಡ್ ಔಟ್ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದನೂ ಕೂಡ ಅಥವಾ ಕಾಂಪೌಂಡ್ ಒಳಗಿಂದನೂ ಫೈರ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಾಗಿದ್ರೆ ಹೇಗೆ ಅಂತ? ನೋಡಿ ಮೇಡಮ್, ನಾನು ಅವಾಗ ಹೇಳಿದಾಗೆ ಒಂದು ಇಂಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಈ ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್ ಡೀಲ್ಸ್ ವಿತ್ ಟ್ರೆಜೆಕ್ಟರಿ, ಹೇಗೆ ಫೈರ್ ಆಯ್ತಂತ, ಯಾವ ಆಂಗಲ್ ಅಲ್ಲಿ ಬಂತಂತ, ಮೇಲಿಂದ ಬಂತ, ಕೆಳಗಿಂದ ಬಂತ, ಅದು ಟ್ರೆಜೆಕ್ಟರಿ ತೋರಿಸ್ತದೆ. ಅದು ವೂಂಡ್ ಆಫ್ ಎಂಟ್ರಿ ಯಾವಾಗ ವೂಂಡ್ ಬ್ಯಾಲಿಸ್ಟಿಕ್ ಗೆ ಹೇಳ್ತದೆ. ಅದು ಈಗ ಜನಾರ್ದನ್ ರೆಡ್ಡಿ ಮನೆ ಎತ್ತರದಲ್ಲಿದ್ರೆ ಅದು ಮೇಲಿಂದ ಬಂದಿದೆ. ಇಲ್ಲ ವೂಂಡ್ ಆಫ್ ಎಂಟ್ರಿ ಸೇಮ್ ಲೆವೆಲ್ ಇದೆ, ಕೆಳಗಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್, ನನ್ಗೆ ಗೊತ್ತಿಲ್ಲ, ಮೇಲಿಂದ ಜನಾರ್ದನ್ ರೆಡ್ಡಿ ಮನೆ ಮೇಲಿದೆ ಅಂತ ನಾನು ಟಿವಿಯಲ್ಲಿ ನೋಡಿದ್ದು, ನಾನೇನು ಆ ಕಡೆ ಹೋಗಿಲ್ಲ. ಅವಾಗ ಅದು ಮೇಲಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್ ಇದು ಈ ಮನೆ ಕಾಂಪೌಂಡ್ ಹೊರಗಿಂದ ಇರ್ಲಿಕ್ಕಿಲ್ಲ. ಈಗ ಇದರಲ್ಲಿ ಏನಾಗಿದೆ, ಈ ಯಾರು ಅಟೋಪ್ಸಿ ಮಾಡಿದ್ದಾರೆ ಅವರು ಫಸ್ಟ್ ಹೇಳ್ಬೇಕು ಫೋಟೋ. ಈಗ ಸಿಐಡಿ ಹೋದ ಕೂಡಲೇ ಫೋಟೋ ಬರ್ತದೆ. ಫೋಟೋ ಬಂದ ಕೂಡಲೇ ಅವ್ರಿಗೆ ಯಾರು ನೋಡಿದ್ರು, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ನೋಡಿದ್ರು ಅವ್ರು ಹೇಳ್ತಾರೆ ಇದ್ರ ಟ್ರೆಜೆಕ್ಟರಿ ಈಸ್ ಗೋಯಿಂಗ್ ಅಪ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ, ಡೌನ್ವರ್ಡ್ಸ್. ಈಗ ಡೌನ್ವರ್ಡ್ಸ್ ಅಂದ ಕೂಡಲೇ ಮೇಲಿಂದ ಬಂದಂತ ಅರ್ಥ, ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಕೆಳಗಿಂದ ಬಂದಂತ ಅರ್ಥ. ರೈಟ್ ಸರ್, ದಯಮಾಡಿ ಸಂಪರ್ಕ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆಯಿಂದಲೂ ಕೂಡ ಗನ್ ಅಲ್ಲಿ ಫೈರ್ ಮಾಡಲಾಗ್ತಿತ್ತು ಅನ್ನೋ ಆರೋಪ ಭರತ್ ರೆಡ್ಡಿ ಅವರ ಕಡೆಯವರು ಮಾಡ್ತಿದ್ದಾರೆ. ಇಲ್ಲ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಆಪ್ತನ ಬಳಿಯಲ್ಲೇ ಇದ್ದಿದ್ದು ಗನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಡೈರೆಕ್ಷನ್ ಇಂದ ಫೈರ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತಾ? ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದ ಆಗಿದೆಯೋ ಅಥವಾ ಅವ್ರ ಮನೆ ಕಡೆಗೆ ಫೈರ್ ಆಗಿದೆಯೋ ಅನ್ನೋದನ್ನ? ಮೇಡಮ್, ಅದರಲ್ಲಿ ಬ್ಯಾಲಿಸ್ಟಿಕ್ ಅಲ್ಲಿ 3 ತರ ಇದೆ. ಒಂದು ಎಕ್ಸ್ಟರ್ನಲ್, ಒಂದು ಇಂಟರ್ನಲ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂತ. ಎಕ್ಸ್ಟರ್ನಲ್, ನಾವು ಡಾಕ್ಟರ್ ಆಸ್ ಎ ಫೋರೆನ್ಸಿಕ್ ಎಕ್ಸ್ಪರ್ಟ್, ಆಸ್ ಎ ಡಾಕ್ಟರ್ ನಮ್ಗೆ ಬೇಕಾಗಿದ್ದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂದ್ರೆ ವೂಂಡ್ ಬ್ಯಾಲಿಸ್ಟಿಕ್ ಅಂತ. ಅದನ್ನ ನೋಡಿದ ಕೂಡ ನಾವು ಹೇಳ್ತೇವೆ ಇದು ಯಾವ ಆಂಗಲ್ ಇಂದ ಫೈರ್ ಆಗಿದೆ ಅಂತ. ಮೇಲಿಂದ ಫೈರ್ ಆಗಿದೆ, 90 ಡಿಗ್ರಿಯಲ್ಲಿ ಫೈರ್ ಆಗಿದೆ, ಕ್ರಾಸ್ ಫೈರ್ ಆಗಿದೆ, ಯಾವ್ದು ಎಲ್ಲದೂ ಗೊತ್ತಾಗ್ತದೆ. ಅದಕ್ಕೆ ನಾನು ನಿಮ್ಮ ಹತ್ರ ಅವಾಗ ಹೇಳಿದ ಒಂದು ಪಿಕ್ಚರ್ ತೋರಿಸಿದ್ರೆ ಸಾಕು, ವಿ ಕ್ಯಾನ್ ಟೆಲ್ ಇಟ್ ವೆದರ್ ಇಟ್ ಡಿಸ್ಟೆಂಟ್ ಶಾಟ್, ನಿಯರ್ ಶಾಟ್, ಇಂಟರ್ಮೀಡಿಯೇಟ್, ಯಾವ ಆಂಗಲ್ ಅಂತ. ಈಗ ಕೊಲೆ ಆಗದ ವ್ಯಕ್ತಿಯನ್ನು ಹೊರತುಪಡಿಸಿನೂ ಸರ್, ಈಗ ಆರೋಪ ಬರ್ತಿರೋದೇನು ಆತನ ಸಾವಾಯ್ತು ಸರಿಯೇ, ಬಟ್ ಈ ಫೈರಿಂಗ್ ಅನ್ನೋದೇನಿದೆ ಎರಡೂ ಕಡೆಯಿಂದ ಆಗ್ತಾ ಇತ್ತು ಅನ್ನೋದು ಒಬ್ರು ವಾದ. ಇಲ್ಲ ಬಂದಿದ್ದು ಹೊರಗಡೆಯಿಂದ ಮನೆ ಒಳಗೆ ಅನ್ನೋದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಆರೋಪ. ಕ್ಯಾನ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಫೈಂಡ್ ಔಟ್ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದನೂ ಕೂಡ ಅಥವಾ ಕಾಂಪೌಂಡ್ ಒಳಗಿಂದನೂ ಫೈರ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಾಗಿದ್ರೆ ಹೇಗೆ ಅಂತ? ನೋಡಿ ಮೇಡಮ್, ನಾನು ಅವಾಗ ಹೇಳಿದಾಗೆ ಒಂದು ಇಂಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಈ ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್ ಡೀಲ್ಸ್ ವಿತ್ ಟ್ರೆಜೆಕ್ಟರಿ, ಹೇಗೆ ಫೈರ್ ಆಯ್ತಂತ, ಯಾವ ಆಂಗಲ್ ಅಲ್ಲಿ ಬಂತಂತ, ಮೇಲಿಂದ ಬಂತ, ಕೆಳಗಿಂದ ಬಂತ, ಅದು ಟ್ರೆಜೆಕ್ಟರಿ ತೋರಿಸ್ತದೆ. ಅದು ವೂಂಡ್ ಆಫ್ ಎಂಟ್ರಿ ಯಾವಾಗ ವೂಂಡ್ ಬ್ಯಾಲಿಸ್ಟಿಕ್ ಗೆ ಹೇಳ್ತದೆ. ಅದು ಈಗ ಜನಾರ್ದನ್ ರೆಡ್ಡಿ ಮನೆ ಎತ್ತರದಲ್ಲಿದ್ರೆ ಅದು ಮೇಲಿಂದ ಬಂದಿದೆ. ಇಲ್ಲ ವೂಂಡ್ ಆಫ್ ಎಂಟ್ರಿ ಸೇಮ್ ಲೆವೆಲ್ ಇದೆ, ಕೆಳಗಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್, ನನ್ಗೆ ಗೊತ್ತಿಲ್ಲ, ಮೇಲಿಂದ ಜನಾರ್ದನ್ ರೆಡ್ಡಿ ಮನೆ ಮೇಲಿದೆ ಅಂತ ನಾನು ಟಿವಿಯಲ್ಲಿ ನೋಡಿದ್ದು, ನಾನೇನು ಆ ಕಡೆ ಹೋಗಿಲ್ಲ. ಅವಾಗ ಅದು ಮೇಲಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್ ಇದು ಈ ಮನೆ ಕಾಂಪೌಂಡ್ ಹೊರಗಿಂದ ಇರ್ಲಿಕ್ಕಿಲ್ಲ. ಈಗ ಇದರಲ್ಲಿ ಏನಾಗಿದೆ, ಈ ಯಾರು ಅಟೋಪ್ಸಿ ಮಾಡಿದ್ದಾರೆ ಅವರು ಫಸ್ಟ್ ಹೇಳ್ಬೇಕು ಫೋಟೋ. ಈಗ ಸಿಐಡಿ ಹೋದ ಕೂಡಲೇ ಫೋಟೋ ಬರ್ತದೆ. ಫೋಟೋ ಬಂದ ಕೂಡಲೇ ಅವ್ರಿಗೆ ಯಾರು ನೋಡಿದ್ರು, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ನೋಡಿದ್ರು ಅವ್ರು ಹೇಳ್ತಾರೆ ಇದ್ರ ಟ್ರೆಜೆಕ್ಟರಿ ಈಸ್ ಗೋಯಿಂಗ್ ಅಪ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ, ಡೌನ್ವರ್ಡ್ಸ್. ಈಗ ಡೌನ್ವರ್ಡ್ಸ್ ಅಂದ ಕೂಡಲೇ ಮೇಲಿಂದ ಬಂದಂತ ಅರ್ಥ, ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಕೆಳಗಿಂದ ಬಂದಂತ ಅರ್ಥ.
ರೈಟ್ ಸರ್. ದಯಮಾಡಿ ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆಯಿಂದಲೂ ಕೂಡ ಗನ್ ಅಲ್ಲಿ ಫೈರ್ ಮಾಡಲಾಗ್ತಿತ್ತು ಅನ್ನೋ ಆರೋಪ ಭರತ್ ರೆಡ್ಡಿ ಅವರ ಕಡೆಯವರು ಮಾಡ್ತಿದ್ದಾರೆ. ಇಲ್ಲ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಆಪ್ತನ ಬಳಿಯಲ್ಲೇ ಇದ್ದಿದ್ದು ಗನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಡೈರೆಕ್ಷನ್ ಇಂದ ಫೈರ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತಾ? ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದ ಆಗಿದೆಯೋ ಅಥವಾ ಅವ್ರ ಮನೆ ಕಡೆಗೆ ಫೈರ್ ಆಗಿದೆಯೋ ಅನ್ನೋದನ್ನ? ಮೇಡಮ್, ಅದರಲ್ಲಿ ಬ್ಯಾಲಿಸ್ಟಿಕ್ ಅಲ್ಲಿ 3 ತರ ಇದೆ. ಒಂದು ಎಕ್ಸ್ಟರ್ನಲ್, ಒಂದು ಇಂಟರ್ನಲ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂತ. ಎಕ್ಸ್ಟರ್ನಲ್, ನಾವು ಡಾಕ್ಟರ್ ಆಸ್ ಎ ಫೋರೆನ್ಸಿಕ್ ಎಕ್ಸ್ಪರ್ಟ್, ಆಸ್ ಎ ಡಾಕ್ಟರ್, ನಮ್ಗೆ ಬೇಕಾಗಿದ್ದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂದ್ರೆ ವೂಂಡ್ ಬ್ಯಾಲಿಸ್ಟಿಕ್ ಅಂತ. ಅದನ್ನ ನೋಡಿದ ಕೂಡ ನಾವು ಹೇಳ್ತೇವೆ ಇದು ಯಾವ ಆಂಗಲ್ ಇಂದ ಫೈರ್ ಆಗಿದೆ ಅಂತ. ಮೇಲಿಂದ ಫೈರ್ ಆಗಿದೆ, 90 ಡಿಗ್ರಿಯಲ್ಲಿ ಫೈರ್ ಆಗಿದೆ, ಕ್ರಾಸ್ ಫೈರ್ ಆಗಿದೆ, ಎಲ್ಲದೂ ಗೊತ್ತಾಗ್ತದೆ. ಅದಕ್ಕೆ ನಾನು ನಿಮ್ಮ ಹತ್ರ ಅವಾಗ ಹೇಳಿದ ಒಂದು ಪಿಕ್ಚರ್ ತೋರಿಸಿದ್ರೆ ಸಾಕು, ವಿ ಕ್ಯಾನ್ ಟೆಲ್ ಇಟ್ ವೆದರ್ ಇಟ್ ಡಿಸ್ಟೆಂಟ್ ಶಾಟ್, ನಿಯರ್ ಶಾಟ್, ಇಂಟರ್ಮೀಡಿಯೇಟ್, ಯಾವ ಆಂಗಲ್ ಅಂತ. ಈಗ ಕೊಲೆ ಆಗದ ವ್ಯಕ್ತಿಯನ್ನು ಹೊರತುಪಡಿಸಿನೂ ಸರ್, ಈಗ ಆರೋಪ ಬರ್ತಿರೋದೇನು ಆತನ ಸಾವಾಯ್ತು ಸರಿಯೇ, ಬಟ್ ಈ ಫೈರಿಂಗ್ ಅನ್ನೋದೇನಿದೆ ಎರಡೂ ಕಡೆಯಿಂದ ಆಗ್ತಾ ಇತ್ತು ಅನ್ನೋದು ಒಬ್ರು ವಾದ. ಇಲ್ಲ ಬಂದಿದ್ದು ಹೊರಗಡೆಯಿಂದ ಮನೆ ಒಳಗೆ ಅನ್ನೋದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಆರೋಪ. ಕ್ಯಾನ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಫೈಂಡ್ ಔಟ್ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದನೂ ಕೂಡ ಅಥವಾ ಕಾಂಪೌಂಡ್ ಒಳಗಿಂದನೂ ಫೈರ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಾಗಿದ್ರೆ ಹೇಗೆ ಅಂತ? ನೋಡಿ ಮೇಡಮ್, ನಾನು ಅವಾಗ ಹೇಳಿದಾಗೆ ಒಂದು ಇಂಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಈ ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್ ಡೀಲ್ಸ್ ವಿತ್ ಟ್ರೆಜೆಕ್ಟರಿ, ಹೇಗೆ ಫೈರ್ ಆಯ್ತು ಅಂತ, ಯಾವ ಆಂಗಲ್ ಅಲ್ಲಿ ಬಂತಂತ, ಮೇಲಿಂದ ಬಂತ, ಕೆಳಗಿಂದ ಬಂತ, ಅದು ಟ್ರೆಜೆಕ್ಟರಿ ತೋರಿಸ್ತದೆ. ಅದು ವೂಂಡ್ ಆಫ್ ಎಂಟ್ರಿ ಯಾವಾಗ ವೂಂಡ್ ಬ್ಯಾಲಿಸ್ಟಿಕ್ ಗೆ ಹೇಳ್ತದೆ. ಅದು ಈಗ ಜನಾರ್ದನ್ ರೆಡ್ಡಿ ಮನೆ ಎತ್ತರದಲ್ಲಿದ್ರೆ ಅದು ಮೇಲಿಂದ ಬಂದಿದೆ. ಇಲ್ಲ ವೂಂಡ್ ಆಫ್ ಎಂಟ್ರಿ ಸೇಮ್ ಲೆವೆಲ್ ಇದೆ, ಕೆಳಗಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್, ನನ್ಗೆ ಗೊತ್ತಿಲ್ಲ, ಮೇಲಿಂದ ಜನಾರ್ದನ್ ರೆಡ್ಡಿ ಮನೆ ಮೇಲಿದೆ ಅಂತ ನಾನು ಟಿವಿಯಲ್ಲಿ ನೋಡಿದ್ದು, ನಾನೆಲ್ಲ ಆ ಕಡೆ ಹೋಗಿಲ್ಲ. ಅವಾಗ ಅದು ಮೇಲಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್ ಇದು ಈ ಮನೆ ಕಾಂಪೌಂಡ್ ಹೊರಗಿಂದ ಇರ್ಲಿಕ್ಕಿಲ್ಲ. ಈಗ ಇದರಲ್ಲಿ ಏನಾಗಿದೆ, ಈ ಯಾರು ಅಟೋಪ್ಸಿ ಮಾಡಿದ್ದಾರೆ ಅವರು ಫಸ್ಟ್ ಹೇಳ್ಬೇಕು ಫೋಟೋ. ಈಗ ಸಿಐಡಿ ಹೋದ ಕೂಡಲೇ ಫೋಟೋ ಬರ್ತದೆ. ಫೋಟೋ ಬಂದ ಕೂಡಲೇ ಅವ್ರಿಗೆ ಯಾರು ನೋಡಿದ್ರು, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ನೋಡಿದ್ರೆ ಅವ್ರು ಹೇಳ್ತಾರೆ ಇದು ಟ್ರೆಜೆಕ್ಟರಿ ಈಸ್ ಗೋಯಿಂಗ್ ಅಪ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ, ಡೌನ್ವರ್ಡ್ಸ್. ಈಗ ಡೌನ್ವರ್ಡ್ಸ್ ಅಂದ ಕೂಡಲೇ ಮೇಲಿಂದ ಬಂದಂತ ಅರ್ಥ, ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಕೆಳಗಿಂದ ಬಂದಂತ ಅರ್ಥ. ರೈಟ್ ಸರ್. ದಯಮಾಡಿ ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆಯಿಂದಲೂ ಕೂಡ ಗನ್ ಅಲ್ಲಿ ಫೈರ್ ಮಾಡಲಾಗ್ತಿತ್ತು ಅನ್ನೋ ಆರೋಪ ಭರತ್ ರೆಡ್ಡಿ ಅವರ ಕಡೆಯವರು ಮಾಡ್ತಿದ್ದಾರೆ. ಇಲ್ಲ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಆಪ್ತನ ಬಳಿಯಲ್ಲೇ ಇದ್ದಿದ್ದು ಗನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಡೈರೆಕ್ಷನ್ ಇಂದ ಫೈರ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತಾ? ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದ ಆಗಿದೆಯೋ ಅಥವಾ ಅವ್ರ ಮನೆ ಕಡೆಗೆ ಫೈರ್ ಆಗಿದೆಯೋ ಅನ್ನೋದನ್ನ? ಮೇಡಮ್, ಅದರಲ್ಲಿ ಬ್ಯಾಲಿಸ್ಟಿಕ್ ಅಲ್ಲಿ 3 ತರ ಇದೆ. ಒಂದು ಎಕ್ಸ್ಟರ್ನಲ್, ಒಂದು ಇಂಟರ್ನಲ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂತ. ಎಕ್ಸ್ಟರ್ನಲ್, ನಾವು ಡಾಕ್ಟರ್ ಆಸ್ ಎ ಫೋರೆನ್ಸಿಕ್ ಎಕ್ಸ್ಪರ್ಟ್, ಆಸ್ ಎ ಡಾಕ್ಟರ್, ನಮ್ಗೆ ಬೇಕಾಗಿದ್ದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂದ್ರೆ ವೂಂಡ್ ಬ್ಯಾಲಿಸ್ಟಿಕ್ ಅಂತ. ಅದನ್ನ ನೋಡಿದ ಕೂಡ ನಾವು ಹೇಳ್ತೇವೆ ಇದು ಯಾವ ಆಂಗಲ್ ಇಂದ ಫೈರ್ ಆಗಿದೆ ಅಂತ. ಮೇಲಿಂದ ಫೈರ್ ಆಗಿದೆ, 90 ಡಿಗ್ರಿಯಲ್ಲಿ ಫೈರ್ ಆಗಿದೆ, ಕ್ರಾಸ್ ಫೈರ್ ಆಗಿದೆ, ಎಲ್ಲದೂ ಗೊತ್ತಾಗ್ತದೆ. ಅದಕ್ಕೆ ನಾನು ನಿಮ್ಮ ಹತ್ರ ಅವಾಗ ಹೇಳಿದ ಒಂದು ಪಿಕ್ಚರ್ ತೋರಿಸಿದ್ರೆ ಸಾಕು, ವಿ ಕ್ಯಾನ್ ಟೆಲ್ ಇಟ್ ವೆದರ್ ಇಟ್ ಡಿಸ್ಟೆಂಟ್ ಶಾಟ್, ನಿಯರ್ ಶಾಟ್, ಇಂಟರ್ಮೀಡಿಯೇಟ್, ಯಾವ ಆಂಗಲ್ ಅಂತ. ಈಗ ಕೊಲೆ ಆಗದ ವ್ಯಕ್ತಿಯನ್ನು ಹೊರತುಪಡಿಸಿನೂ ಸರ್, ಈಗ ಆರೋಪ ಬರ್ತಿರೋದೇನು ಆತನ ಸಾವಾಯ್ತು ಸರಿಯೇ, ಬಟ್ ಈ ಫೈರಿಂಗ್ ಅನ್ನೋದೇನಿದೆ ಎರಡೂ ಕಡೆಯಿಂದ ಆಗ್ತಾ ಇತ್ತು ಅನ್ನೋದು ಒಬ್ರು ವಾದ. ಇಲ್ಲ ಬಂದಿದ್ದು ಹೊರಗಡೆಯಿಂದ ಮನೆ ಒಳಗೆ ಅನ್ನೋದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಆರೋಪ. ಕ್ಯಾನ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಫೈಂಡ್ ಔಟ್ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದನೂ ಕೂಡ ಅಥವಾ ಕಾಂಪೌಂಡ್ ಒಳಗಿಂದನೂ ಫೈರ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಾಗಿದ್ರೆ ಹೇಗೆ ಅಂತ? ನೋಡಿ ಮೇಡಮ್, ನಾನು ಅವಾಗ ಹೇಳಿದಾಗೆ ಒಂದು ಇಂಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಈ ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್ ಡೀಲ್ಸ್ ವಿತ್ ಟ್ರೆಜೆಕ್ಟರಿ, ಹೇಗೆ ಫೈರ್ ಆಯ್ತು ಅಂತ, ಯಾವ ಆಂಗಲ್ ಅಲ್ಲಿ ಬಂತಂತ, ಮೇಲಿಂದ ಬಂತ, ಕೆಳಗಿಂದ ಬಂತ, ಅದು ಟ್ರೆಜೆಕ್ಟರಿ ತೋರಿಸ್ತದೆ. ಅದು ವೂಂಡ್ ಆಫ್ ಎಂಟ್ರಿ ಯಾವಾಗ ವೂಂಡ್ ಬ್ಯಾಲಿಸ್ಟಿಕ್ ಗೆ ಹೇಳ್ತದೆ. ಅದು ಈಗ ಜನಾರ್ದನ್ ರೆಡ್ಡಿ ಮನೆ ಎತ್ತರದಲ್ಲಿದ್ರೆ ಅದು ಮೇಲಿಂದ ಬಂದಿದೆ. ಇಲ್ಲ ವೂಂಡ್ ಆಫ್ ಎಂಟ್ರಿ ಸೇಮ್ ಲೆವೆಲ್ ಇದೆ, ಕೆಳಗಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್, ನನ್ಗೆ ಗೊತ್ತಿಲ್ಲ, ಮೇಲಿಂದ ಜನಾರ್ದನ್ ರೆಡ್ಡಿ ಮನೆ ಮೇಲಿದೆ ಅಂತ ನಾನು ಟಿವಿಯಲ್ಲಿ ನೋಡಿದ್ದು, ನಾನೆಲ್ಲ ಆ ಕಡೆ ಹೋಗಿಲ್ಲ. ಅವಾಗ ಅದು ಮೇಲಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್ ಇದು ಈ ಮನೆ ಕಾಂಪೌಂಡ್ ಹೊರಗಿಂದ ಇರ್ಲಿಕ್ಕಿಲ್ಲ. ಈಗ ಇದರಲ್ಲಿ ಏನಾಗಿದೆ, ಈ ಯಾರು ಅಟೋಪ್ಸಿ ಮಾಡಿದ್ದಾರೆ ಅವರು ಫಸ್ಟ್ ಹೇಳ್ಬೇಕು ಫೋಟೋ. ಈಗ ಸಿಐಡಿ ಹೋದ ಕೂಡಲೇ ಫೋಟೋ ಬರ್ತದೆ. ಫೋಟೋ ಬಂದ ಕೂಡಲೇ ಅವ್ರಿಗೆ ಯಾರು ನೋಡಿದ್ರು, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ನೋಡಿದ್ರೆ ಅವ್ರು ಹೇಳ್ತಾರೆ ಇದು ಟ್ರೆಜೆಕ್ಟರಿ ಈಸ್ ಗೋಯಿಂಗ್ ಅಪ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ, ಡೌನ್ವರ್ಡ್ಸ್. ಈಗ ಡೌನ್ವರ್ಡ್ಸ್ ಅಂದ ಕೂಡಲೇ ಮೇಲಿಂದ ಬಂದಂತ ಅರ್ಥ,
ಹ್ಮ್ ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಕೆಳಗಿಂದ ಬಂದ ಅರ್ಥ. ರೈಟ್ ಸರ್. ದಯಮಾಡಿ